ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಎಂ.ಕಾಮ್ ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಬರುವಂಥ 2ನೇ ಯೂನಿಟ್ನಲ್ಲಿ ಬರುವಂಥ ಲಿವರೇಜ್ನ ಪಾರ್ಟ್ 4 ವಿಡಿಯೋನ ನೋಡ್ತಾ ಇದ್ದೀವಿ. ಸೊ ಲಿವರೇಜ್ನಲ್ಲಿ ಕೇಳುವಂಥ ಒಂದು ಪ್ರಮುಖ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ. ಇದು 4ನೇ ವಿಡಿಯೋ. ಇದರಲ್ಲಿ 4ನೇ ರೀತಿಯಾದಂಥ ಲಿವರೇಜ್ ಪ್ರಶ್ನೆ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. 1, 2, 3 ಪಾರ್ಟ್ನಲ್ಲಿ 3 ರೀತಿಯಾಗಿ ಲಿವರೇಜ್ ಯಾವ್ಯಾವ ರೀತಿ ಪ್ರಶ್ನೆ ಬರುತ್ತೆ ಅನ್ನೋದನ್ನು ಹೇಳಿದ್ದೆ. ಒಟ್ಟು 5 ವಿಧಾನ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅಂತಿಮ ವಿಧಾನವನ್ನು ಹೇಳ್ತೀನಿ. ಈ ವಿಡಿಯೋದಲ್ಲಿ ಈಗ ಲಿವರೇಜ್ನ ಇನ್ನೊಂದು ಮೆಥಡ್ನ ನೋಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಯಾವ ರೀತಿ ಪ್ರಿಪೇರ್ ಮಾಡಬೇಕು. ದ ಬ್ಯಾಲೆನ್ಸ್ ಶೀಟ್ ಆಫ್ ಅಲ್ಫಾ ನ್ಯೂಮರಿಕ್ ಕಂಪ್ನಿ ಇಸ್ ಗಿವನ್ ಬಿಲೋ. ಸೊ ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಅಸೆಟ್ಸ್ ಕೊಟ್ಟಿದ್ದಾರೆ. ಲಯಬಿಲಿಟಿಯಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಲಾಂಗ್ ಟರ್ಮ್ ಡೆಪ್ಟ್, ರಿಟೇನ್ಡ್ ಅರ್ನಿಂಗ್ಸ್, ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರೆ. ಅಸೆಟ್ಸ್ನಲ್ಲಿ ನೆಟ್ ಫಿಕ್ಸ್ಡ್ ಅಸೆಟ್, ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾರೆ. ದ ಕಂಪ್ನಿ ಟೋಟಲ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಇಸ್ 3. ಇಟ್ಸ್ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಇಸ್ 1,50,000. ಇಟ್ಸ್ ವೇರಿಯಬಲ್ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಇಸ್ 50%. ದ ಇನ್ಕಮ್ ಟ್ಯಾಕ್ಸ್ ರೇಟ್ ಇಸ್ 50% ಅಂತ ಕೊಟ್ಟಿದ್ದಾರೆ. ಯು ಆರ್ ರಿಕ್ವೈರ್ಡ್ ಟು, ನಮ್ಗೆ ಹೇಳಿರೋ ಪ್ರಶ್ನೆ 2 ಏನಂದರೆ ಕ್ಯಾಲ್ಕುಲೇಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿವರೇಜ್ ಫಾರ್ ದ ಕಂಪ್ನಿಗೋಸ್ಕರ ಬೇರೆ ಬೇರೆ ಲಿವರೇಜ್ಗಳನ್ನ 3 ಲಿವರೇಜ್ ಇದೆ: ಆಪರೇಟಿಂಗ್, ಫೈನಾನ್ಷಿಯಲ್, ಕಂಬೈನ್ಡ್. 3 ಲಿವರೇಜ್ನ ಕಂಡುಹಿಡಿಬೇಕು. ಮತ್ತು ಡಿಟರ್ಮೈನ್ ದ ಲೈಕ್ಲಿ ಲೆವೆಲ್ ಆಫ್ EBIT ಇಫ್ EPS ಈಸ್ 1 to 0. ಸೊ 3 ಪ್ರಶ್ನೆ ಇದೆ. EBIT ಕಂಡುಹಿಡಿಬೇಕು. EPS 1 ಇದ್ದಾಗ, EPS 2 ಇದ್ದಾಗ, EPS 0 ಇದ್ದಾಗ. ಸೊ ನೀವು EBIT ಕಂಡುಹಿಡಿಯೋದ್ರಲ್ಲೇ 2 ಮೆಥಡ್ ಪ್ರಾಕ್ಟೀಸ್ ಮಾಡಬೇಕು. ಅವರು EPS ಕೊಟ್ಟಾಗ, ಅವರು ಸೇಲ್ಸ್ ಚೇಂಜಸ್ ಕೊಟ್ಟಾಗ. ನಾ ಹಳೆ ವಿಡಿಯೋದಲ್ಲಿ ಸೇಲ್ಸ್ ಚೇಂಜ್ ಇದ್ದಾಗ ತೊಗೊಂಡು ಹೇಳಿದ್ದೆ. ಇದರಲ್ಲಿ EPS ಕೊಟ್ಟಾಗ ಯಾವ ರೀತಿ EBITನ ಕಂಡುಹಿಡಿತೀವಿ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ ಇದೆ. ಸೊ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕ್ಲಾಸ್ನ ಜಾಯ್ನ್ ಆದರೆ ನೆಕ್ಸ್ಟ್ ಸೆಮಿಸ್ಟರ್ ಕ್ಲಾಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್, ಶಾರ್ಟ್ಕಟ್ಸ್, ವಿಧಾನಗಳು ಹಾಗೂ ಹೇಗೆ ಎಕ್ಸಾಮ್ನ ಬರೀಬೇಕು ಅನ್ನೋದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಈಗ ನೋಡೋಣ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಯಾವ ರೀತಿ ಆನ್ಸರ್ ಸಾಲ್ವ್ ಮಾಡಬೇಕು ಅನ್ನೋದನ್ನು. ಮೊದಲಿಗೆ ಆನ್ಸರ್ನಲ್ಲಿ ಏನು ಸ್ಟಾರ್ಟ್ ಮಾಡೋಣ ಅಂದರೆ ಸೇಲ್ಸ್ ಕಂಡುಹಿಡಿಬೇಕು. ಕ್ವಶನಲ್ಲಿ ಸೇಲ್ಸ್ ಇರೋದಿಲ್ಲ. ಸೊ ಸೇಲ್ಸ್ನ ನಾವು ಕಂಡುಹಿಡಿಬೇಕಾಗತ್ತೆ. ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ಅಂತ ಹೆಡ್ಡಿಂಗ್ ಹಾಕಿ ಸೇಲ್ಸ್ಗೋಸ್ಕರ ನಾವು ಏನು ಯೂಸ್ ಮಾಡೋಣ ಅಂದರೆ ಟರ್ನ್ ಓವರ್ ರೇಷಿಯೋನ ಯೂಸ್ ಮಾಡೋಣ. ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ನೆಟ್ ಅಸೆಟ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಅನ್ನೋ ಫಾರ್ಮುಲಾನ ಯೂಸ್ ಮಾಡೋಣ. ಸೊ ಅಸೆಟ್ಸ್ ಅಂದರೆ ಹಳೆಯ ವಿಡಿಯೋದಲ್ಲೇ ಹೇಳಿದ್ದೆ ನಾನು, ನೆಟ್ ಅಸೆಟ್ಸ್ ಅಂದರೂ ಒಂದೇ, ಸೇಲ್ಸ್ ಅಂದರೂ ಒಂದೇ ಅಂತ. ಸೊ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಕ್ವಶನಲ್ಲಿ 3 ಇದೆ. ದ ಕಂಪ್ನಿ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಇಸ್ 3 ಅಂತ ಅಡ್ಜಸ್ಟ್ಮೆಂಟ್ನಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಜಾಗದಲ್ಲಿ 3 ರೂಪೀಸ್ ತೊಗೊಂಡಿದ್ದೀನಿ. ನೆಟ್ ಅಸೆಟ್ಸ್ ಅಂದರೂ ಒಂದೇ, ನೆಟ್ ಸೇಲ್ಸ್ ಅಂದರೂ ಒಂದೇ. ಸೊ ಅದನ್ನು ನೆಟ್ ಸೇಲ್ಸ್ ಅಂತ ಮಾಡ್ಕೊಂಡಿದ್ದೀನಿ. ನಮಗೆ ಬೇಕಾಗಿರೋದು ಡಿವೈಡೆಡ್ ಬಗ್ಗೆ ಟೋಟಲ್ ಅಸೆಟ್ಸ್. ಸೊ ಕ್ವಶನ್ನ ಅಸೆಟ್ ಸೈಡ್ನ ಟೋಟಲ್ ಬ್ಯಾಲೆನ್ಸ್ ಶೀಟ್ನ ಟೋಟಲ್ ನೀವು ನೋಡ್ಬೋದು 3 ಲ್ಯಾಕ್ ಇದೆ. ಸೊ ಆ 3 ಲ್ಯಾಕ್ನ ತೊಗೊಂಡಿದ್ದೀನಿ. ಈ ಡಿವೈಡೆಡ್ ಬೈ ಇರೋ 3 ಲ್ಯಾಕು ಈ ಕಡೆ ಬಂದರೆ ಇಂಟು ಆಗುತ್ತೆ. ಆಗ ನಮಗೆ ಸಿಗೋದು ನೆಟ್ ಸೇಲ್ಸ್. ಸೊ ನೆಟ್ ಸೇಲ್ಸ್ ಕಂಡಿಡಿಯೋಣ. ನೆಟ್ ಸೇಲ್ಸ್ ಇಸ್ ಈಕ್ವಲ್ ಟು 3 ಲ್ಯಾಕ್ ಇಂಟು 3 ಮಾಡಿದಾಗ 9 ಲ್ಯಾಕ್ ಸೇಲ್ಸ್ ಗೊತ್ತಾಯಿತು. ಈಗ ನಾವೇನು ಮಾಡೋಣ, ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಅಂದರೆ ಇಲ್ಲಿ ಏನಾಗುತ್ತೆ, EAT ಮಟ್ಟ ನಾವು ಆನ್ಸರ್ನ ಕಂಡುಹಿಡಿಯೋದು. ಸೇಲ್ಸ್ನಿಂದ EAT ಮಟ್ಟ. ಮೊದಲು ಸೇಲ್ಸ್ ತೊಗೊಳ್ಳೋಣ. ಆಲ್ರೆಡಿ ಕಂಡುಹಿಡಿದಿದ್ದೀವಿ 9 ಲ್ಯಾಕ್. ಮೊದಲದರಲ್ಲಿ ವೇರಿಯೇಬಲ್ ಕಾಸ್ಟನ್ನ ನಾವು ಮೈನಸ್ ಮಾಡೋಣ. ಸೊ ವೇರಿಯೇಬಲ್ ಕಾಸ್ಟ್ ಎಷ್ಟು ಇದನ್ನು ನೋಡೋಣ. 4,50,000. ಯಾಕಂದರೆ 50% ಅಂತ ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ವೇರಿಯೇಬಲ್ ಆಪ್ರೇಟಿಂಗ್ ಕಾಸ್ಟ್ 50%. ಸೊ ನಾನು ಸೇಲ್ಸ್ ಮೇಲೆ 50% ಮಾಡಿದ್ದೀನಿ. 9 ಲ್ಯಾಕ್ ಮೇಲೆ 50% ಮಾಡಿದಾಗ 4,50,000 ಬಂತು. ಎರಡನ್ನೂ ಮೈನಸ್ ಮಾಡಿದಾಗ ಬಂದ ಆನ್ಸರ್ಗೆ ನಾವು ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. ಈಗ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡೋಣ. ಕ್ವಶನಲ್ಲಿ ಫಿಕ್ಸ್ಡ್ ಕಾಸ್ಟ್ ಹುಡುಕಿ. ಎಷ್ಟಿದೆ ಅಡ್ಜಸ್ಟ್ಮೆಂಟ್ನಲ್ಲಿ ಫಿಕ್ಸ್ಡ್ ಕಾಸ್ಟ್ ಅಂದರೆ 1,50,000 ಇದೆ. ಫಿಕ್ಸ್ಡ್ ಆಪ್ರೇಟಿಂಗ್ ಕಾಸ್ಟ್ ಈಸ್ 1,50,000. ಸೊ 1,50,000ನ ಮೈನಸ್ ಮಾಡೋಣ. EBIT ಆನ್ಸರ್ ಬರುತ್ತೆ 3 ಲ್ಯಾಕ್. ಈಗ ಇಂಟ್ರೆಸ್ಟ್ನ ಮೈನಸ್ ಮಾಡಬೇಕು. ಕ್ವಶನಲ್ಲಿ ನೋಡೋಣ, ಲಯಬಿಲಿಟಿ ಸೈಡ್ ಡೆಪ್ಟ್ ಅಥವಾ ಲೋನ್ ಅನ್ನೋ ಶಬ್ದವನ್ನು ಹುಡುಕಬೇಕು. ಇದು ಲೋನ್ ಅಮೌಂಟ್. ಅದರ ಹಿಂದ್ಗಡೆ ಒಂದು ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಿದಾಗ ಬರೋದು ಇಂಟ್ರೆಸ್ಟ್. 1,20,000ಗೆ 10% ಮಾಡಿದಾಗ 12,000 ಇಂಟ್ರೆಸ್ಟ್ ಬರುತ್ತೆ. 12,000 ಇಂಟ್ರೆಸ್ಟ್ ಮೈನಸ್ ಮಾಡಿದಾಗ 2,88,000 ಬ್ಯಾಲೆನ್ಸ್ ಉಳಿತು. ಇದನ್ನು ನಾವು ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ EBT ಅಂತ ಕರಿತೀವಿ. ಈಗ ಟ್ಯಾಕ್ಸ್ನ ಮೈನಸ್ ಮಾಡೋಣ. ಕ್ವಶನಲ್ಲಿ ಯಾವಾಗಲೂ ಟ್ಯಾಕ್ಸ್ ಪರ್ಸಂಟೇಜ್ನಲ್ಲಿರುತ್ತೆ. ಬಂದ ಆನ್ಸರ್ ಮೇಲೆ ನಾವು ಟ್ಯಾಕ್ಸ್ ಮಾಡಬೇಕು. ಕ್ವಶನ್ ಅಡ್ಜಸ್ಟ್ಮೆಂಟ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಇದೆ 50%. ಸೊ 50% ಟ್ಯಾಕ್ಸ್ ಬಂದ ಆನ್ಸರ್ ಮೇಲೆ ಅಂದರೆ 2,88,000 ಏನಿದೆ ಅದ್ರ ಮೇಲೆ 50% ಮಾಡಿದಾಗ 1,44,000 ಟ್ಯಾಕ್ಸ್ ಆಗುತ್ತೆ. ಬಂದ ಆನ್ಸರ್ ಲಾಸ್ಟ್ ಫೈನಲ್ಲು EAT ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಈ ಇನ್ಕಮ್ ಸ್ಟೇಟ್ಮೆಂಟ್ ನಾವು ಪ್ರಿಪೇರ್ ಮಾಡೋದು ಯಾಕೆ, ಲಿವರೇಜ್ಗಳಿಗೆ ಸೂತ್ರಕ್ಕೆ ಬೇಕಾಗಿರೋ ಐಟಮ್ಸ್ನ ಕಂಡುಹಿಡಿಯೋದಕ್ಕೆ.
ಆಪ್ರೇಟಿಂಗ್ ಲಿವರೇಜ್ ಸೂತ್ರ ಏನಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಈಗ ತಾನೇ ಚಾರ್ಟ್ನಲ್ಲಿ ನಾವು ಆನ್ಸರ್ ಕಂಡುಹಿಡಿದಿದ್ದೀವಿ. ಕಾಂಟ್ರಿಬ್ಯೂಷನ್ ಅಂದರೆ ಸೇಲ್ಸ್ನಲ್ಲಿ ವೇರಿಯೇಬಲ್ ಕಾಸ್ಟ್ ಮೈನಸ್ ಮಾಡಿದ ನಂತರ ಬಂದ ಆನ್ಸರ್ಗೆ ನಾವು ಕರಿತೀವಿ ಕಾಂಟ್ರಿಬ್ಯೂಷನ್ 4,50,000. ಹಾಗೆಯೇ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡಿದ ನಂತರ ಬಂದ ಆನ್ಸರ್ ಏನಿದೆ ಅದನ್ನು ನಾವು ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ EBIT ಅಂತ ಕರಿತೀವಿ. ಎರಡನ್ನು ಡಿವೈಡೆಡ್ ಬೈ ಮಾಡಿದಾಗ 1.5 ಬರುತ್ತೆ. ಇದು ಆಪ್ರೇಟಿಂಗ್ ಲಿವರೇಜ್. ಸೆಕೆಂಡ್ ಲಿವರೇಜ್ ಹೆಸರು ಫೈನಾನ್ಷಿಯಲ್ ಲಿವರೇಜ್. ಫೈನಾನ್ಷಿಯಲ್ ಲಿವರೇಜ್ ಫಾರ್ಮುಲಾ EBIT ಮೈನಸ್ EBT. ಸೊ ಇಲ್ಲಿ EBIT ಅಂದರೆ 3 lakh ಆಗುತ್ತೆ, EBT ಅಂದರೆ 2,80,000 ಆಗುತ್ತೆ. ಎರಡನ್ನು ಡಿವೈಡೆಡ್ ಬೈ ಮಾಡೋಣ, ಬಂದ ಆನ್ಸರ್ 1.04. ಕಂಬೈನ್ಡ್ ಲಿವರೇಜ್, ಎರಡು ಲಿವರೇಜ್ ಆನ್ಸರ್ನ ಮಲ್ಟಿಪಲ್ ಮಾಡಬೇಕು. 1.5 ಏನಿದೆ ಇದು, 1.04 ಏನಿದೆ ಇದು, ಎರಡು ಲಿವರೇಜ್ನ ಇಂಟು ಮಾಡಿದರೆ ಅದಕ್ಕೆ ಕಂಬೈನ್ಡ್ ಲಿವರೇಜ್ ಅಂತ ಕರಿತೀವಿ. ಸೊ ಎರಡನ್ನು ಇಂಟು ಮಾಡಿದಾಗ 1.56. ಮೂರು ಲಿವರೇಜ್ ಕಂಡುಹಿಡಿದ್ವಿ. ಕ್ವಶನ್ ಸಾಲ್ವ್ ಆಯಿತು. ಸೊ ಇನ್ಕಮ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು ಮತ್ತು ಅದಕ್ಕೆ ಸೇಲ್ಸ್ ಬೇಕಾಗಿತ್ತು, ಸೇಲ್ಸ್ ಕಂಡುಹಿಡಿದ್ವಿ. ಫಸ್ಟ್ ಸ್ಟೆಪ್ಪು ಸೇಲ್ಸ್ ಕಂಡುಹಿಡಿದ್ವಿ, ಸೆಕೆಂಡ್ ಸ್ಟೆಪ್ಪು ಇನ್ಕಮ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿದ್ವಿ, ಥರ್ಡ್ ಸ್ಟೆಪ್ಪು ಅವ್ರು ಕೇಳಿರೋ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿವರೇಜ್ನ ಕಂಡುಹಿಡಿದ್ವಿ. ಈಗ ಇರೋದೇನು, ಡಿಟರ್ಮೈನ್ ದ ಲೈಕ್ಲಿ ಲೆವೆಲ್ ಆಫ್ EBIT ಇಫ್ EPS ಈಸ್ 1 to 0. ಸೊ ನಾವೀಗ EBITನ ಕಂಡುಹಿಡಿಯೋಣ. EBITಗೆ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. EPS ಈಸ್ ಈಕ್ವಲ್ ಟು EBIT ಮೈನಸ್ 1 ಇಂಟು ಬ್ರಾಕೆಟ್ 1 ಮೈನಸ್ T ಡಿವೈಡೆಡ್ ಬೈ N. ಈ ಫಾರ್ಮುಲಾನ ಯಾವಾಗಲೂ EBIT ಅಂದರೆ ಕ್ವಶನಲ್ಲಿ EPS ಕೊಟ್ಟು EBIT ಕಂಡುಹಿಡಿ ಅಂದಾಗ ಮಾತ್ರ ಇದನ್ನು ನೀವು ಬಳಸಬೇಕು. ಈ ಫಾರ್ಮುಲಾ ಯಾವಾಗ ಯೂಸ್ ಆಗುತ್ತೆ, ಕ್ವಶನಲ್ಲಿ ಅವರು EPS ಕೊಟ್ಟಿರ್ತಾರೆ, ನಿಮ್ಗೆ EBIT ಕಂಡುಹಿಡಿಯೋದಕ್ಕೆ ಹೇಳಿರ್ತಾರೆ, ಆಗ ಈ ಫಾರ್ಮುಲಾನ ಬಳಸಬೇಕು. ಈ ಫಾರ್ಮುಲಾ ಫಿಕ್ಸ್ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಈಗ EPS ಕ್ವಶನಲ್ಲಿ 3 ಸ್ಟೇಜ್ ಇದೆ. 3 ಸಲ ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಬೇಕು. ಯಾಕಂದರೆ ಒಮ್ಮೆ 1 ರೂಪೀಸ್ ಹಾಕಿ, ಒಮ್ಮೆ 2 ರೂಪೀಸ್ ಹಾಕಿ, ಒಮ್ಮೆ 0 ರೂಪೀಸ್ ಹಾಕಿ. ಫಾರ್ಮುಲಾದಲ್ಲಿ ಬೇಕಾಗಿರೋ ಐಟಮ್ಸ್ ಏನೇನು ನೋಡೋಣ. EBIT ಬೇಕು ನಮಗೆ, ಅದೇ ನಮ್ಮದು ಕ್ವಶನ್, ಅದನ್ನೇ ಕಂಡುಹಿಡಿಯೋದಕ್ಕೆ ಬಿಡಿಸ್ತಾ ಇದ್ದೀವಿ. ಯಾಕಂದರೆ EPS ಕೊಟ್ಟಿದ್ದಾರೆ 1 2 0. 3 ಸಲ ಪ್ರಾಬ್ಲಮ್ನ ಸಾಲ್ವ್ ಮಾಡುವಾಗ EPS ಈ ಜಾಗದಲ್ಲಿ ನಾವು 1 2 0ನ ಫಿಲ್ ಮಾಡ್ತೀವಿ. EBIT ನಮ್ಮ ಕ್ವಶನ್, ಅದನ್ನು ಬಿಟ್ಟುಬಿಟ್ರೆ 1I ಅಂದರೆ ಇಂಟ್ರೆಸ್ಟು, 1 ಮೈನಸ್ T ಅಂದರೆ 1 ಮೈನಸ್ ಟ್ಯಾಕ್ಸ್ ಡಿವೈಡೆಡ್ ಬೈ N. ಸೊ ಈಗ ಒಂದೊಂದೇ ಫಿಲ್ ಮಾಡ್ತಾ ಹೋಗೋಣ. EPS 1 ರೂಪೀಸ್ ಇದ್ದಾಗ 1 ಈಸ್ ಈಕ್ವಲ್ ಟು ಅಂದರೆ EPS ಜಾಗದಲ್ಲಿ 1 ತೊಗೊಂಡಿದ್ದೀನಿ, EBIT ಆ್ಯಸ್ ಇಟ್ ಈಸ್ ತೊಗೊಂಡಿದ್ದೀನಿ. ಇಂಟ್ರೆಸ್ಟ್, ಸೊ ಕ್ವಶನಲ್ಲಿ ಆಲ್ರೆಡಿ ನಾನು ತೋರಿಸಿದೆ 1,20,000 ಟು 10% ಇಂಟ್ರೆಸ್ಟ್ ಇದೆ. ಅಂದರೆ ಈ ಲಾಂಗ್ ಟರ್ಮ್ ಡೆಪ್ಟ್ ಅಂತ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನು ಕೊಟ್ಟಿದ್ದಾರೆ, ಈ 1,20,000 ಇದು ಅಸಲು, ಇದ್ರ ಮೇಲೆ 10% ಅಂದರೆ ಇಂಟ್ರೆಸ್ಟ್. 1,20,000 ಮೇಲೆ 10% ಮಾಡಿದ್ದೀವಿ, 12,000 ಬಂತು. ನೆಕ್ಸ್ಟು 1 ಮೈನಸ್ ಟ್ಯಾಕ್ಸು 0.50 ಅಂದರೆ 50% ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ರುಪೀಸ್ಗೆ. 50 ಡಿವೈಡೆಡ್ ಬೈ 100 ಮಾಡಿದಾಗ 0.50 ಬರುತ್ತೆ. ಇಲ್ಲಿ N ಈಗ, ಸೊ N ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಅಮೌಂಟ್ ಇದೆ, 90,000. ಒಂದು ಶೇರಿನ ಬೆಲೆ ಎಷ್ಟಿದೆ, 10 ರೂಪೀಸ್. 90,000ನ ಡಿವೈಡೆಡ್ ಬೈ 10 ಮಾಡಿದರೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 9,000 ಆಗುತ್ತೆ. ಸೊ ಇದನ್ನು ನಾವು ಇಲ್ಲಿ ಕೆಳಗಡೆ ತೊಗೊಂಡಿದ್ದೀವಿ N ಅಂತ, ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಈಗ EBITನ ಬಿಟ್ಟು ಈ ಡಿವೈಡೆಡ್ ಬೈ ಇರೋದನ್ನು ಈ ಕಡೆ ಕಳಿಸ್ತೀವಿ. 1 ಇಂಟು 9,000 ಆಗುತ್ತೆ. ಮತ್ತು ಇದು ಮೇಲಿಂದ ಹೇಗಿದೆ ಅದೇ ಇರುತ್ತೆ. ಸೊ 12,000ಗೆ 1 ಇಂಟು ಮಾಡಬೇಕು, 12,000ಗೆ 0.50 ಇಂಟು ಮಾಡಬೇಕು. ಅಥವಾ 1ನಲ್ಲಿ 0.50ನ ಮೈನಸ್ ಮಾಡಿಕೊಂಡು ಆನ್ಸರ್ ಕಂಡುಹಿಡಿಬೋದು. 1ನಲ್ಲಿ 0.50 ಮೈನಸ್ ಮಾಡಿದರೆ 0.50 ಉಳಿತು. 12,000 ಮತ್ತು EBIT ಆ್ಯಸ್ ಇಟ್ ಈಸ್ ಬರೆದಿದ್ದೀವಿ. 9,000 ಡಿವೈಡೆಡ್ ಬೈ ಇದ್ದು ಈ ಸೈಡ್ ಬಂದರೆ ಇಂಟು ಆಗಿದೆ. 9,000 ಇಂಟು 1 ಮಾಡಿದರೆ 9,000 ಬರುತ್ತೆ. ಈಗ ಏನು ಮಾಡೋಣ, EBITಗೆ 0 ಅಂದರೆ ಈ 0.50ನ ಎರಡಕ್ಕೂ ಮಲ್ಟಿಪಲ್ ಮಾಡೋಣ. 0.50 ಇಂಟು EBIT 0.5 EBIT. 0.50ನ 12,000ಗೂ ಇಂಟು ಮಾಡಬೇಕು, ಆವಾಗ 6,000. 9,000 ಇಂಟು 1 ಮಾಡಿದ್ದು ಒಂದು ಆನ್ಸರ್ ಆಯಿತು, ಲೆಫ್ಟ್ ಸೈಡ್ ಸಾಲ್ವ್ ಆಯಿತು. ರೈಟ್ ಸೈಡಿಗೆ ನೋಡಿ, ಇವೆರಡಕ್ಕೂ ಕೂಡ ಇದನ್ನು ಮಲ್ಟಿಪಲ್ ಮಾಡಬೇಕು. ಈಗ ಬಂದಿರೋ ಈ ಆನ್ಸರ್ 6,000 ಈ ಕಡೆ ಕಳಿಸಿದಾಗ ಮೈನಸ್ ಇದ್ದಿದ್ದು ಈ ಸೈಡ್ ಬಂದರೆ ಪ್ಲಸ್ ಆಯಿತು. ಟೋಟಲ್ 15,000. 0.50 EBIT ಹೇಗಿದೆ ಹಾಗೆ ಇರುತ್ತೆ. ಈಗ ಬರೀ ನಮ್ಗೆ EBIT ಬೇಕು. ಈ 0.50ನ ಇದ್ರ ಜೊತೆಗೆ ಸೇರಿಸಿದಾಗ ಡಿವೈಡೆಡ್ ಬೈ ಆಗುತ್ತೆ. ಸೊ ಡಿವೈಡೆಡ್ ಬೈ ಮಾಡಿದಾಗ 30,000 ಬರುತ್ತೆ. ಬಿ ಕ್ವಶನ್ ಏನಿದೆ, 2 ರೂಪಾಯಿ ಹಾಕಿ ನಾವು ಸಾಲ್ವ್ ಮಾಡಬೇಕು. ಅದೇ ಫಾರ್ಮುಲಾ ಈ EPS ಜಾಗದಲ್ಲಿ 1 ರೂಪೀಸ್ ತೊಗೊಂಡಿದ್ವಿ, ಈಗ 2 ತೊಗೊಂಡಿದ್ವಿ. ಉಳಿದಿದ್ದೆಲ್ಲ ಸೇಮ್ ನಂಬರ್ಸ್. 9,000 ಈ ಕಡೆ ಕಳಿಸ್ತೀವಿ, 9,000 ಇಂಟು 2 ಆಗಿ 18,000 ಆಗುತ್ತೆ. ಉಳಿದಿದ್ದೆಲ್ಲ ಸೇಮ್ ಇರುತ್ತೆ. 6,000ನ ಈ ಸೈಡ್ ಕಳಿಸಿದಾಗ ಪ್ಲಸ್ ಆಗಿ 24,000 ಆಗುತ್ತೆ. 0.50 EBIT ಸೇಮ್ ಇರುತ್ತೆ. EBIT ಬೇಕಂದರೆ 24,000 ಡಿವೈಡೆಡ್ ಬೈ 0.50 ಮಾಡಬೇಕು, 48,000 ಆಯಿತು. ಅಂದಹಾಗೆ ಮೂರನೇದಕ್ಕೆ ಏನು ಕೇಳಿದ್ದಾರೆ, EPS 0 ಇದ್ದಾಗ ಕೇಳಿದ್ದಾರೆ.
0 ಈಸ್ ಈಕ್ವಲ್ ಟು ಅಂದರೆ ಈ ಸಲ ಇ ಪಿ ಎಸ್ನ ಫಸ್ಟ್ ಪ್ರಾಬ್ಲಮ್ನಲ್ಲಿ 1 ಸೆಕೆಂಡ್ ಪ್ರಾಬ್ಲಮ್ನಲ್ಲಿ 2 ಈಗ 0 ಫಿಲ್ ಮಾಡ್ತಾ ಇದ್ದೀವಿ. ಎಲ್ಲ ಉಳಿದಿದ್ದ ನಂಬರ್ಸ್ ಸೇಮ್ ತೊಗೋಬೇಕು, ಅದರಲ್ಲಿ ಏನು ಚೇಂಜಸ್ ಇರೋದಿಲ್ಲ. 9000ನ ನಾವು ಲೆಫ್ಟ್ ಸೈಡ್ ಕಳಿಸಿದಾಗ ಡಿವೈಡೆಡ್ ಬೈ ಇದ್ದಿದ್ದು ಇಂಟು ಆಗುತ್ತೆ, ಉಳಿದಿದ್ದೆಲ್ಲ ಸೇಮ್ ಇರುತ್ತೆ. ಸೊ 9000 ಇಂಟು 0 ಮಾಡಿದರೆ 0 ಬರುತ್ತೆ. ಉಳಿದಿದ್ದು ಆನ್ಸರ್ ಸಾಲ್ವ್ಸ್ ಮಾಡಿದಾಗ 0.50 ಇಂಟು ಇ ಬಿ ಐ ಟಿ 0.50 ಇ ಬಿ ಐ ಟಿ 0.50 ಇಂಟು 12,000 6,000. ಈಗ ಏನು ಮಾಡಬೇಕಂದ್ರೆ 0 ಪ್ಲಸ್ ಮೈನಸ್ ಇರೋ ಈ 6,000 ಈ ಸೈಡ್ ಬಂದರೆ ಪ್ಲಸ್ 6,000 ಆಗುತ್ತೆ. ಈಸ್ ಈಕ್ವಲ್ ಟು 0.50 ಇ ಬಿ ಐ ಟಿ 6,000 ಎರಡನ್ನು ಪ್ಲಸ್ ಮಾಡಿದಾಗ 6,000 ಬರುತ್ತೆ. 0.50 ಇ ಬಿ ಐ ಟಿ ಆ್ಯಸ್ ಇಟ್ ಈಸ್ ಬರೆದಿದ್ದೀವಿ. ಇ ಬಿ ಐ ಟಿ ಈಸ್ ಈಕ್ವಲ್ ಟು 6,000 ಡಿವೈಡ್ ಬೈ 0.50 ಮಾಡಿದಾಗ 12,000 ಬರುತ್ತೆ. ಸೊ 0 ಇ ಪಿ ಎಸ್ ಇದ್ದಾಗ 12,000, 2 ರೂಪೀಸ್ ಇ ಪಿ ಎಸ್ ಇದ್ದಾಗ 48,000, 1 ರೂಪೀಸ್ ಇ ಪಿ ಎಸ್ ಇದ್ದಾಗ 30,000 ಏನಾಗುತ್ತೆ ಇ ಬಿ ಐ ಟಿ ಆಗುತ್ತೆ. ಸೊ ಎ ಬಿ ಸಿ ಅಂತ 3 1 ರೂಪೀಸ್ 0 ರೂಪೀಸ್ 2 ರೂಪೀಸ್ ಹಾಕಿ ಕ್ವಶನ್ ಕೇಳಿದ್ರು. ಈ ರೀತಿಯಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಇದು 4ನೇ ಮೆಥಡ್. ಮುಂದಿನ ವಿಡಿಯೋದಲ್ಲಿ 5ನೇ ಮೆಥಡ್ನ ಲಿವರೇಜ್ ಪ್ರಾಬ್ಲಮ್ನೊಂದಿಗೆ ಸಿಗೋಣ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ ಇದೆ, ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕ್ಲಾಸ್ ಜಾಯ್ನ್ ಆದರೆ ನೆಕ್ಸ್ಟ್ ಸೆಮಿಸ್ಟರ್ ಪೂರ್ತಿಯಾಗಿ ಉಚಿತವಾಗಿರುತ್ತೆ. ಈ ಸೆಮಿಸ್ಟರ್ ಎಲ್ಲ ವಿಷಯಗಳು ನಿಮಗೆ ಒಂದು ಸಬ್ಜೆಕ್ಟ್ ಜಾಯ್ನ್ ಆದರೆ ಎಲ್ಲವೂ ಫ್ರೀಯಾಗಿರುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿಯೊಂದಿಗೆ ಸಿಗೋಣ.